ಭಾರತದ ಮೇಲೆ ಅಣ್ವಸ್ತ್ರ ಸಿಡಿಸಲೇ ಹೊತ್ತೊಯ್ಯಬಲ್ಲಂತ ಕ್ಷಿಪಣಿಯನ್ನ ಪಾಕಿಸ್ತಾನ ಪ್ರಯೋಗಿಸಿತ್ತು. ಭಾರತದ ಮೇಲೆ ಶಾಹೀನ್ ಕ್ಷಿಪಣಿಯನ್ನ ಹಾರಿಬಿಟ್ಟಿತ್ತು ಪಾಕಿಸ್ತಾನ. ಖಂಡಾಂತರ ಕ್ಷಿಪಣಿಯನ್ನ ಹಾರಿಬಿಟ್ಟಿತ್ತು ಪಾಕಿಸ್ತಾನ. ಭಾರತದ ಮೇಲೆ ಪಾಕಿಸ್ತಾನ ಖಂಡಾಂತರ ಕ್ಷಿಪಣಿಯನ್ನ ಹಾರಿಬಿಟ್ಟಿತ್ತು. ಆಪರೇಷನ್ ಸಿಂಧೂರ್ ಬಳಿಕ ಪಾಕಿಸ್ತಾನ ಈ ದುಸ್ಸಾಹಸವನ್ನ ಮಾಡಿತ್ತು ನೋಡಿ. ಭಾರತದ ಮೊದಲ ದಿನದ ಕಾರ್ಯಾಚರಣೆ ಬಳಿಕ ಈ ದುಸ್ಸಾಹಸಕ್ಕೆ ಪಾಪಿ ಪಾಕಿಸ್ತಾನ ಕೈ ಹಾಕಿತ್ತು. ಶಾಹೀನ್ ಕ್ಷಿಪಣಿಯನ್ನ ಹೊಡೆದುರುಳಿಸಲಿತ್ತು ಭಾರತದ S-400. ಹೊಡೆದಾಕ್ಬಿಟ್ಟಿತ್ತು S-400 ಖಂಡಾಂತರ ಕ್ಷಿಪಣಿ ಹೊಡೆದಾಕಿತ್ತು ಭಾರತದ ವಾಯು ರಕ್ಷಣಾ ವ್ಯವಸ್ಥೆ. ರಷ್ಯಾ ನಿರ್ಮಿತ S-400 ಕ್ಷಿಪಣಿ ನಿರೋಧಕ ವ್ಯವಸ್ಥೆಯಿಂದ ಶಾಹೀನ್ ಹೊಡೆದಾಕಲಾಯಿತು. ಶಾಹೀನ್ ಕ್ಷಿಪಣಿಗೆ ಪಾಕಿಸ್ತಾನ ಅಣ್ವಸ್ತ್ರ ಪುಡಿ ಆಗೋಯ್ತು. ಸಾಂಪ್ರದಾಯಿಕ ಸಿಡಿಸಲೆ ಮುಖೇನ ಪಾಕಿಸ್ತಾನ ಹಾರಿಬಿಟ್ಟಿತ್ತು. ದೂರಗಾಮಿ ಖಂಡಾಂತರ ಕ್ಷಿಪಣಿಯನ್ನ ಹಾರಿಸಿ ಬೆದರಿಕೆ ಒಡ್ಡಿದ್ದು ಪಾಕಿಸ್ತಾನ. ಪಾಕ್ ದುಸ್ಸಾಹಸವನ್ನ ಮೆಟ್ಟಿ ನಿಂತ ಭಾರತದ ವಾಯು ರಕ್ಷಣಾ ವ್ಯವಸ್ಥೆ. ಗಮನಿಸ್ತಾ ಇದ್ದೀವಿ, ಭಾರತದ ಮೇಲೆ ಶಾಹೀನ್ ಕ್ಷಿಪಣಿಯನ್ನ ಪಾಕಿಸ್ತಾನ ಹಾರಿಬಿಡುತ್ತೆ. ಯಾವಾಗ ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಮಾಡುತ್ತೆ, ಮೊದಲ ದಿನ ಯಾವ ರೀತಿಯಾಗಿ ದಾಳಿಯನ್ನ ಮಾಡ್ತು ನಮಗೆಲ್ಲ ಗೊತ್ತಿರುವಂತ ವಿಚಾರಣೆ. ಅದಾದ ನೆಕ್ಸ್ಟ್ ಡೇ ಪಾಕಿಸ್ತಾನ ಈ ದುಸ್ಸಾಹಸಕ್ಕೆ ಕೈ ಹಾಕುತ್ತೆ. ಖಂಡಾಂತರ ಕ್ಷಿಪಣಿಯನ್ನ ಭಾರತದ ಮೇಲೆ ಹಾರಿಬಿಡುತ್ತೆ ಪಾಕಿಸ್ತಾನ. ಆಪರೇಷನ್ ಸಿಂಧೂರ್ ಬಳಿಕ ಪಾಕ್ ಈ ರೀತಿಯಾದಂಥ ದುಸ್ಸಾಹಸವನ್ನ ಮಾಡಿರುವುದು. ಭಾರತದ ಮೊದಲ ದಿನದ ಕಾರ್ಯಾಚರಣೆ ಮುಕ್ತಾಯ ಆಗುತ್ತೆ. ಅದಾದ ನಂತರ ಈ ರೀತಿಯಾದಂಥ ಒಂದು ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ ಪಾಕಿಸ್ತಾನದವರು. ಶಾಹೀನ್ ಕ್ಷಿಪಣಿ ಏನು ಬರ್ತಾ ಇತ್ತಲ್ಲ, ಆ ಕ್ಷಿಪಣಿಯನ್ನ ನಮ್ಮ ಭಾರತದ S-400 ಕ್ಷಿಪಣಿ ಹೊಡೆದು ಹಾಕಿಬಿಡುತ್ತೆ. ಖಂಡಾಂತರ ಕ್ಷಿಪಣಿಯನ್ನ ಹೊಡೆದಾಕುತ್ತೆ ಭಾರತದ ವಾಯು ರಕ್ಷಣಾ ವ್ಯವಸ್ಥೆ. ಭಾರತದ ವಾಯು ರಕ್ಷಣಾ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಸಾಮರ್ಥ್ಯವನ್ನ ಹೊಂದಿದೆ ಅನ್ನೋದಕ್ಕೆ ಉದಾಹರಣೆ ಇದು. ರಷ್ಯಾ ನಿರ್ಮಿತ S-400 ಕ್ಷಿಪಣಿ ನಿರೋಧಕ ವ್ಯವಸ್ಥೆಯಿಂದ ಶಾಹೀನ್ ಉಡಿಸ್ ಮಾಡಲಾಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಒಂದ್ ಕಡೆ ತನ್ನ ಮೊಂಡಾಟವನ್ನ ಬಿಟ್ಟೇ ಇರಲಿಲ್ಲ ಪಾಕಿಸ್ತಾನ ಅನ್ನೋದಕ್ಕೆ ಉದಾಹರಣೆ. ಅದಾದ ನಂತರ ಇಲ್ಲಿ ಶಾಹೀನ್ ಕ್ಷಿಪಣಿಯನ್ನ ಭಾರತ ಆರಾಮಾಗಿ ಹೊಡೆದಾಕಿರೋದನ್ನು ಕೂಡ ನಾವು ಗಮನಿಸಬಹುದು. ಈ ಮುಖೇನ ಜಗತ್ತಿಗೆ ಒಂದು ಸ್ಪಷ್ಟವಾದಂತಹ ಸಂದೇಶ ಹೋಗಿದೆ, ಭಾರತದ ಡಿಫೆನ್ಸ್ ಬಹಳ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿ. ಹೌದು ರಾಮ್, ಏನಂದರೆ ಇಲ್ಲಿಗೆ ಮೊದಲಿಗೆ ಒಂದು ವಿಚಾರ ನಿಮಗೆ ಖಚಿತಪಡಿಸ್ಬೇಕೇನೆಂದರೆ, ಈ ವಿಚಾರವನ್ನು ಏನು ಪಾಕಿಸ್ತಾನ ಶಾಹೀನ್ ಕ್ಷಿಪಣಿಯನ್ನು ಭಾರತದತ್ತ ಉಡಾಯಿಸಿತ್ತು ಅನ್ನೋ ವಿಚಾರವನ್ನು ಭಾರತೀಯ ಸೇನೆ ಆಗಲಿ ಅಥವಾ ಭಾರತೀಯ ವಾಯುಪಡೆ ಆಗಲಿ ಇದುವರೆಗೂ ಅಧಿಕೃತವಾಗಿ ಒಪ್ಕೊಂಡಿಲ್ಲ. ಆದರೆ ಏನೊಂದು ಬೆಂಕಿ ಇಲ್ಲದಲ್ಲೇ ಹೊಗೆ ಆಡಲ್ಲ ಅಂತಾರಲ್ಲ, ಆ ರೀತಿಯಾದಂಥ ಮಾಹಿತಿಗಳು ಏನು ಪೂರಕವಾದ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅದ್ರ ಪ್ರಕಾರ ಏನಂದರೆ ಪಾಕಿಸ್ತಾನ ಯಾವತ್ತು ಮೇ 7ನೇ ತಾರೀಕಿನಂದು ಏನೊಂದು ದಾಳಿ ನಡೀತು ಇದ್ರದ್ದು ಆಪರೇಷನ್ ಸಿಂಧೂರ್ ದಾಳಿ. ಆ ನಂತರ ಭಾರತದ ವಿರುದ್ಧ ಏನು ಪಾಕಿಸ್ತಾನ ಡ್ರೋನ್ ಮತ್ತು ಕ್ಷಿಪಣಿಗಳನ್ನ ಪ್ರಯೋಗ ಮಾಡ್ತು, ಆ ಸಂದರ್ಭದಲ್ಲಿ ಭಾರತದ ಗಡಿಯಲ್ಲಿ ಬಿದ್ದಂಥ ಒಂದು ಕ್ಷಿಪಣಿಯ ಒಂದು ಅವಶೇಷ ಏನಿತ್ತು, ಅದು ಒಂಥರ ಉಲ್ಕಾಪಾತದ ರೀತಿ ವಿಪರೀತವಾಗಿ ಅವಶೇಷಗಳು ಬೆಂಕಿಯ ಉಂಡೆಗಳ ರೀತಿ ಉರುಳು ಬಿದ್ದವು ಅನ್ನೋದು ಒಂದು ಕಡೆ ಒಂದು ವಿಡಿಯೋ ಹರಿದಾಡ್ತಿದೆ. ಮತ್ತು ಇನ್ನೊಂದು ಮಾಹಿತಿ ಏನಂದರೆ, ಪಾಕಿಸ್ತಾನ ಒಂದು ನೂರ್ಖಾನ್ ಏರ್ಬೇಸಿಂದ ಈ ಒಂದು ಕ್ಷಿಪಣಿಯನ್ನು ಉಡಾಯಿಸಿತ್ತು. ಇದೇ ಕಾರಣದಿಂದಾಗಿ ಭಾರತ ಪಾಕಿಸ್ತಾನದ ವಾಯುನೆಲೆಗಳನ್ನು ಗುರಿಯಾಗಿಸಿ ದಾಳಿ ನಡೆಸ್ತು ಅಂತ ಮಾಹಿತಿ. ಜೊತೆಗೆ ಭಾರತದ S-400 ಕ್ಷಿಪಣಿ ಪಾಕಿಸ್ತಾನದ ಒಂದು ಶಾಹೀನ್ ಕ್ಷಿಪಣಿ ಅಂತ ಏನು ಹೇಳ್ತಾರೆ, ಇದು ಏನಕ್ಕೆ ಪ್ರಾಮುಖ್ಯತೆ ಪಡೆಯುತ್ತೆ ಅಂದರೆ, ಇದೊಂದು ICBM ಅಂದರೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತಾರೆ, ಖಂಡಾಂತರ ಕ್ಷಿಪಣಿ ಇದು. ಈ ಕ್ಷಿಪಣಿ ಮಾಮೂಲಿ ಕ್ಷಿಪಣಿಗಳ ರೀತಿಯಲ್ಲಿ ನೆಲದಿಂದ ನೆಲಕ್ಕೆ ಅಥವಾ ಆಗಸದಿಂದ ನೆಲಕ್ಕೆ ಹೋಗುವಂಥ ಕ್ಷಿಪಣಿ ಅಲ್ಲ, ಇದೊಂದು ಖಂಡಾಂತರ ಕ್ಷಿಪಣಿಯಾಗಿದ್ದು, ಇದನ್ನು ಆರಿಬಿಟ್ಟ ತಕ್ಷಣ ಇದು ನೇರವಾಗಿ ಬಾಹ್ಯಾಕಾಶಕ್ಕೆ ಹೋಗಿ ಆ ನಂತರ ಅಲ್ಲಿಂದ ಅದು ನೆಲಕ್ಕೆ ಅಪ್ಪಳಿಸುತ್ತೆ. ಹಾಗಾಗಿ ಈ ಒಂದು ಕ್ಷಿಪಣಿ ಅತ್ಯಂತ ಪ್ರಬಲವಾದ್ದು. ಭಾರತ ಇದುವರೆಗೂ ತನ್ನ ಬತ್ತಳಿಕೆಯಲ್ಲಿರೋ ಯಾವುದೇ ಇದು ಖಂಡಾಂತರ ಕ್ಷಿಪಣಿಗಳನ್ನು ಇದುವರೆಗೂ ಪ್ರಯೋಗ ಮಾಡಿಲ್ಲ. ಯಾಕೆಂದರೆ ಭಾರತದ ಬಳಿ ಪೃಥ್ವಿ ಇದೆ, ಅಗ್ನಿ ಇದೆ, ಪ್ರಹಾರ್ ಇದೆ, ಆ ರೀತಿ ಹಲವಾರು ಖಂಡಾಂತರ ಕ್ಷಿಪಣಿಗಳಿದ್ದಾವೆ. ಆದರೆ ಭಾರತ ಕೇವಲ ಕ್ರೂಸ್ ಮಿಸೈಲ್ಗಳನ್ನು ಮಾತ್ರ ಪಾಕಿಸ್ತಾನ ಮೇಲೆ ಉಡಾಯಿಸಿತ್ತು. ಅಂದರೆ ಬ್ರಹ್ಮೋಸ್ ಇರ್ಬೋದು ಅಥವಾ ಸ್ಕಾಲ್ಪ್ ಮಿಸೈಲ್ಗಳಿರ್ಬೋದು, ಅದನ್ನು ಮಾತ್ರ ಪಾಕಿಸ್ತಾನ ಮೇಲೆ ಉಡಾಯಿಸಿತ್ತು. ಒಂದು ವೇಳೆ ಏನಾದರೂ ಖಂಡಾಂತರ ಕ್ಷಿಪಣಿಯನ್ನು ಭಾರತ ಪ್ರಯೋಗಿಸಿದ್ದಿದ್ರೆ
ಪಾಕಿಸ್ತಾನದ ನಿಜವಲ್ಲ ಅಲ್ಲೋಲ ಕಲ್ಲೋಲನೇ ಸೃಷ್ಟಿಯಾಗ್ತಿತ್ತು. ಆದರೆ ಪಾಕಿಸ್ತಾನ ತನ್ನಲ್ಲಿರೋ ಖಂಡಾಂತರ ಕ್ಷಿಪಣಿಯನ್ನು ಭಾರತದ ಮೇಲೆ ಪ್ರಯೋಗಿಸಿದೆ ಅನ್ನೋದು ಇದೀಗ ಮಾಹಿತಿ ಹೊರಬೀಳ್ತಾ ಇದೆ.